ಏನೈತಿ ಪಾಯಿಂಟ್ ನಂಬರ್ 13ರಲ್ಲಿ ಏನೈತಿ? ಧರ್ಮಸ್ಥಳ ಶೋಧ ಪಾಯಿಂಟ್ ನಂಬರ್ 13ರ ರಹಸ್ಯ. ಇವರಿಗೂ ಕೂಡ ಪಾಯಿಂಟ್ ನಂಬರ್ 1ರಲ್ಲಿ ಯಾಕೆ ಶೋಧ ಇಲ್ಲ? ಏನೈತಿ ಪಾಯಿಂಟ್ ನಂಬರ್ 13ರಲ್ಲಿ ಏನೈತಿ? ಧರ್ಮಸ್ಥಳ ಶೋಧ ಪಾಯಿಂಟ್ ನಂಬರ್ 13ರ ರಹಸ್ಯ. ಇವರಿಗೂ ಪಾಯಿಂಟ್ ನಂಬರ್ 1ರಲ್ಲಿ ಯಾಕೆ ಶೋಧ ಇಲ್ಲ? ಪಾಯಿಂಟ್ ನಂಬರ್ 13ರ ಭದ್ರತೆ ಪೊಲೀಸರ ನಿಯೋಜನೆ 13ರಲ್ಲಿ ನಿಜಕ್ಕೂ ಕೂಡ ಅಸ್ಥಿ ಪಂಜರಗಳ ರಾಶಿ ಇದೆಯಾ ಅಥವಾ ಇಲ್ವಾ? ಒಂದೊಮ್ಮೆ ಇದ್ರೆ ಇವರಿಗೂ ಶೋಧ ಕಾರ್ಯ ಯಾಕಾಗಿಲ್ಲ? 13ರಲ್ಲಿ ಕಾರ್ಮಿಕರನ್ನ ಬಳಸಿ ಭೂಮಿಯನ್ನ ಅಗೆಯಲ್ವಾ? ಜೆಸಿಬಿ ಬಳಸಲ್ವಾ? SIT JPR ಟೆಕ್ನಾಲಜಿಯನ್ನ ಬಳಸ್ತಾರಾ? ಕುತೂಹಲ ಮೂಡಿಸಿರುವಂತಹ 13ರ ರಹಸ್ಯ ಮತ್ತು SITಯ ನಡೆಸುವಕ್ಷಕರೇ 13 ಜಾಗ ಸ್ಪಾಟ್ ನಂಬರ್ 13ರಲ್ಲಿ ಇನ್ನೂ ಕೂಡ ಯಾಕೆ ಅಗೆಯುವಂತಹ ಕೆಲಸ ಆಗಲಿಲ್ಲ? ಇದು ಏನಾದರೂ ಮೂಳೆಗಳ ರಾಶಿ ಸಿಗುವಂತಹ ಸ್ಪಾಟ್ ಆ ಒಂದು ಕಾರಣಕ್ಕೆ ಇನ್ನೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇಲ್ವಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆ ಹುಟ್ಟುಕೊಂಡಿದೆ. ಧರ್ಮಸ್ಥಳ ಶೋಧ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇವರಿಗೂ ಕೂಡ ಪಾಯಿಂಟ್ ನಂಬರ್ 13ರ ಭದ್ರತೆಗೆ ಪೊಲೀಸರ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಅಗೆಯುವಂತಹ ಕೆಲಸ ಆಗಲಿಲ್ಲ. ಒಂದು ಕಾರ್ಮಿಕರಿಂದ ಅಗಿಸ್ಬೇಕು, ಇಲ್ಲ JCB ತರಬೇಕು, ಇಲ್ಲ ಬೇರೆ ಟೆಕ್ನಾಲಜಿಗಳನ್ನ ಬಳಕೆ ಮಾಡಬೇಕು. ಯಾಕಾಗಿ SIT ಈ ಒಂದು 13 ಜಾಗವನ್ನ ಇಷ್ಟೊಂದು ಕುತೂಹಲಕಾರಿಯಾಗಿ ಇಟ್ಟಿದೆ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಇನ್ನು ಆತ ಯಾರು? ದೂರುದಾರ ಕಂಡು ಕಡೆ ಎಲ್ಲ ಹೋದ ಕಡೆಯಲ್ಲೆಲ್ಲ ಕೈ ತೋರಿಸ್ತಾ ಇದ್ದಾನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಸರಿಯಾಗಿ ವಿಚಾರಣೆ ನಡೆಸ್ತಾ ಇರುವಂತಹ SIT ತನಿಖಾ ತಂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಇದಕ್ಕೆ ತಕ್ಕ ಹಾಗೆ 13ರಲ್ಲಿ ಶೋಧ ಕಾರ್ಯ ನಡೆದಿಲ್ಲ. ಯಾಕೆ ಶೋಧ ಕಾರ್ಯವನ್ನ ನಡೆದಿಲ್ಲ ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.